ನಮಸ್ಕಾರ. ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಮ್ಮ ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ಡಬ್ಬಿಂಗ್ ಸಿನಿಮಾಗಳನ್ನು ಹಾಕಿದ್ದೀವಿ. ಡಬ್ಬಿಂಗ್ ಕಲಾವಿದರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ಹಾಗೆ ಡಬ್ಬಿಂಗ್ ಸಿನಿಮಾಗಳಿಗೆ ನೋಡುಗರ ಪ್ರತಿಕ್ರಿಯೆ ಹೇಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ನಮಗೆ ಒಂದಷ್ಟು ಬೇರೆ ರೀತಿಯ ಬೇಡಿಕೆನೂ ಬಂತು. ಅಂದ್ರೆ ಈ ಒಂದು ಡಬ್ಬಿಂಗ್ ಸುತ್ತಮುತ್ತ ಅಥವಾ ಡಬ್ಬಿಂಗ್ ಸಿನಿಮಾ ಅಥವಾ ಡಬ್ಬಿಂಗ್ ಇಂಡಸ್ಟ್ರಿ ಸುತ್ತ ಕೆಲಸ ಮಾಡೋದಕ್ಕೆ ನಾವು ಬರೀ ಡಬ್ಬಿಂಗ್ ಕಲಾವಿದರೇ ಆಗಿರ್ಬೇಕಾ, ಬೇರೆ ಯಾವ್ದಾದ್ರು ಅವಕಾಶಗಳು ಇದೆಯಾ, ಬೇರೆ ಯಾವ್ದಾದ್ರು ರೂಪದಲ್ಲಿ ಅವಕಾಶಗಳಿದೆಯಾ ಅನ್ನೋ ಒಂದು ಪ್ರಶ್ನೆ ಕೇಳಿ ಬರ್ತಾ ಇತ್ತು. ಈ ಒಂದು ರಿಕ್ವೆಸ್ಟ್ ನಮಗೆ ಯೂಟ್ಯೂಬ್ ಕಮೆಂಟ್ ನಲ್ಲಿ ಸಿಕ್ಕಿದೆ. ಜೊತೆಗೆ ನನಗೆ ನೇರವಾಗಿ ಸಿಕ್ಕ ಗೆಳೆಯರು ಅಥವಾ ನನ್ನ ಪರಿಚಿತರು ಕೂಡ ಕೇಳಿದ್ದಾರೆ. ಸೊ ಇದೆಲ್ಲದಕ್ಕೊಂದು ಉತ್ತರ ಕೊಡೋದಕ್ಕೆ ಅಥವಾ ಇದೆಲ್ಲದರ ಒಂದು ಮಾಹಿತಿಯನ್ನ ಕೊಡೋದಕ್ಕೋಸ್ಕರ ಈ ಒಂದು ಪುಟ್ಟು ವಿಡಿಯೋನ ಮಾಡ್ತಾ ಇದೀವಿ. ಈ ಒಂದು ವಿಡಿಯೋದಲ್ಲಿ ಡಬ್ಬಿಂಗ್ ಸುತ್ತಮುತ್ತ ಯಾವೆಲ್ಲ ರೀತಿಯ ಕೆಲಸಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನಾನು ಹಂಚ್ಕೊಳ್ತೀನಿ. ಈ ವಿವರಗಳನ್ನು ಹಂಚ್ಕೊಳ್ಳೋದಕ್ಕೂ ಮುಂಚೆ ತಮಗೆಲ್ಲ ಹೆಚ್ಚಿನವರಿಗೆ ತಿಳಿದಿರಬಹುದು, ನಾನು 2018ರಿಂದ ಈ ಒಂದು ಡಬ್ಬಿಂಗ್ ನಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹರಿವು ಕ್ರಿಯೇಷನ್ಸ್ ಅನ್ನೋ ಸಂಸ್ಥೆಯ ಹೆಸರಿನಲ್ಲಿ ನಾವು ಈಗಾಗಲೇ ಹಲವಾರು ಸಿನಿಮಾ ಧಾರಾವಾಹಿಗಳನ್ನ, ವೆಬ್ ಸಿರೀಸ್ಗಳನ್ನ, ಡಾಕ್ಯುಮೆಂಟರಿಗಳನ್ನ ಡಬ್ ಮಾಡ್ತಾ ಇದ್ದೀವಿ. ಜೊತೆಗೆ ನವಿಲು ಎಂಟರ್ಟೈನ್ಮೆಂಟ್ ಇಂದನೂ ಕೂಡ ಹಲವಾರು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ಡಬ್ ಮಾಡಿದೀವಿ. ಸೊ ದಿನ ಬೆಳಗಾದ್ರೆ ನಾವೊಂದು ನಮ್ಮದೇ ಆದ ಡಬ್ಬಿಂಗ್ ಸ್ಟುಡಿಯೋ ಕೂಡ ಇದೆ. ದಿನ ಬೆಳಗಾದ್ರೆ ನಾವು ಡಬ್ಬಿಂಗ್ ಸ್ಟುಡಿಯೋ, ಡಬ್ಬಿಂಗ್ ಕಲಾವಿದರು, ಸೌಂಡ್ ಇಂಜಿನಿಯರ್ಸ್, ಹಾಗೆ ಆ ಒಂದು ವಾತಾವರಣದಲ್ಲೇ ಇರ್ತೀವಿ. ಸೊ ಈ ಎಲ್ಲಾ ಒಂದು ಅನುಭವದ ಕಳೆದ ಒಂದು 5 ವರ್ಷದ ಅನುಭವದ ಆಧಾರದ ಮೇಲೆ ಇದ್ರ ಸುತ್ತ ಯಾವೆಲ್ಲ ಕೆಲಸಗಳಿದೆ, ಯಾವ ರೀತಿ ನೀವು ಅದಕ್ಕೆ ಅಪ್ರೋಚ್ ಮಾಡಬಹುದು ಅನ್ನೋದನ್ನ ನಾನೀಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಡಬ್ಬಿಂಗ್ ಕಲಾವಿದರು ಅಂದ್ರೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಥವಾ ಯಾರಾದ್ರೂ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನೀನು ಕೂಡ ಡಬ್ಬಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಖಂಡಿತ ಈ ಒಂದು ಕೆಲಸನ ಪ್ರಯತ್ನ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಇಷ್ಟೇ, ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಸ್ಟುಡಿಯೋನ ಅಪ್ರೋಚ್ ಮಾಡಿ. ಅದಕ್ಕೂ ಮೊದಲು ಒಂದಷ್ಟು ನಾನು ಈ ರೀತಿ ಆಕ್ಟ್ ಮಾಡ್ಬೋದಾ, ಅಂದ್ರೆ ವಾಯ್ಸ್ ಆಕ್ಟಿಂಗ್ ಮಾಡ್ಬೋದಾ, ನನ್ನ ವಾಯ್ಸ್ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಈಗ ಹೆಚ್ಚಿನವರ ಹತ್ರ ಒಂದು ಸ್ಮಾರ್ಟ್ ಫೋನ್ ಅಂತೂ ಇದ್ದೇ ಇರುತ್ತೆ. ವಾಟ್ಸ್ಆ್ಯಪ್ನಲ್ಲೋ ಅಥವಾ ವಾಯ್ಸ್ ರೆಕಾರ್ಡಿಂಗ್ನಲ್ಲಿ ನೀವು ಯಾವುದಾದ್ರೂ ಒಂದು ಸಿನಿಮಾದ ಡೈಲಾಗ್ಗಳನ್ನು ಹೇಳ್ಕೊಂಡು ಅದನ್ನ ಮತ್ತೆ ನೀವಾಗೆ ಕೇಳಿ, ಅಂದ್ರೆ ಅದರಲ್ಲಿ ಏನಾದರೂ ಮಾಡಿಫಿಕೇಶನ್ ಮಾಡ್ಬೋದಾ, ಏನಾದರೂ ಬದಲಾವಣೆ ಮಾಡ್ಬೋದಾ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ. ಯೂಟ್ಯೂಬ್ನಲ್ಲಿ ಸಾಕಷ್ಟು ವಿಡಿಯೋಗಳಿದೆ. ಅಲ್ಲಿ ವಾಯ್ಸ್ ಟೆಕ್ಸ್ಚರ್ನ ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಅಥವಾ ಯಾವ ರೀತಿಯ ವಾಯ್ಸ್ ಎಕ್ಸಸೈಸ್ಗಳನ್ನು ಮಾಡ್ಬೋದು ಅನ್ನೋದ್ರ ಮೇಲೆ ಹಲವಾರು ವಿಡಿಯೋಗಳಿದೆ. ಅದನ್ನ ನೋಡಿ ನೀವು ಒಂದಷ್ಟು ವಾಯ್ಸ್ ಎಕ್ಸಸೈಸ್ಗಳನ್ನ ಅಥವಾ ಮತ್ತೆ ಓದೋದನ್ನ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಇದೆಲ್ಲ ಮಾಡಿದಾಗ ನಿಮ್ಗೊಂದು ಓಕೆ, ನಾನು ಒಂದಷ್ಟು ವಾಯ್ಸ್ ಆಕ್ಟಿಂಗಿಗೆ ರೆಡಿ ಆಗಿದ್ದೀನಿ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ನಾವು ಒಂದು ಮಿಮಿಕ್ರಿ ಮಹೇಶ್ ಅವರ ಒಂದು ವಿಡಿಯೋದಲ್ಲಿ ಮಾತಾಡಿದ್ವಿ. ಅವರು ಗೋಲ್ಡನ್ ವಾಯ್ಸ್ ಅನ್ನೋ ಸಂಸ್ಥೆ ಹೆಸರಲ್ಲಿ ಹೊಸಬರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಆ ರೀತಿಯ ಸಂಸ್ಥೆಗಳನ್ನ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಇದ್ರೆ ಅಥವಾ ಆನ್ಲೈನ್ನಲ್ಲಿ ಹೇಳ್ಕೊಡುವಂತಹ ಯಾವುದಾದ್ರೂ ಒಂದು ಟ್ರೈನಿಂಗ್ ಸೆಷನ್ಗಳಿದ್ರೆ ಅದನ್ನ ಅಟೆಂಡ್ ಮಾಡಿ ನಿಮ್ಮ ವಾಯ್ಸ್ನ ಹೇಗೆ ನೀವು ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನ ನೀವು ವರ್ಕ್ ಮಾಡ್ಬೋದು. ಅದಾದ್ಮೇಲೆ ನಿಮ್ಮ ಒಂದು ವಾಯ್ಸ್ ಪ್ರೊಫೈಲ್ನ ರೆಡಿ ಮಾಡ್ಕೊಳ್ಳಿ. ವಾಯ್ಸ್ ಪ್ರೊಫೈಲ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ಸ್ಟುಡಿಯೋಗೆ ಹೋಗಿ ಒಂದು ಗಂಟೆ ಬ್ಲಾಕ್ ಮಾಡ್ಕೊಳ್ಳಿ. ಯೂಶಲಿ ಒಂದು ಸ್ಟುಡಿಯೋನ ಬ್ಲಾಕ್ ಮಾಡಿದ್ರೆ ಒಂದು 500ರಿಂದ 600 ರೂಪಾಯಿ ತಗೊಳ್ತಾರೆ ಅಥವಾ 1000 ಒಳಗಡೆ ಇರುತ್ತೆ. 1 ಗಂಟೆ ಅವ್ರಿಗೆ ಹೇಳಿ, ಅಂದ್ರೆ ನನಗೆ 1 ಗಂಟೆ ನನ್ನೊಂದು ವಾಯ್ಸ್ ಪ್ರೊಫೈಲ್ನ ರೆಡಿ ಮಾಡಬೇಕು ಅಂತ. ಅದಕ್ಕೆ ಬೇಕಿರೋ ಕೆಲವು ವಿಡಿಯೋಗಳನ್ನಾಗಲಿ ಅಥವಾ ಆಡಿಯೋಗಳನ್ನಾಗಲಿ ಆಗಲೇ ತಗೊಂಡು ಹೋಗಿರಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಸೌಂಡ್ ಇಂಜಿನಿಯರ್ ನಿಮಗೆ ಹೆಲ್ಪ್ ಮಾಡ್ಬೋದು. ಓಕೆ, ನಿಮ್ಮ ವಾಯ್ಸ್ ಪ್ರೊಫೈಲ್ನ ಹೀಗೆ ರೆಡಿ ಮಾಡೋಣ ಅಂತ ನಿಮ್ಮ ವಾಯ್ಸ್ ಸ್ಯಾಂಪಲ್ಗಳನ್ನು ಅವರು ರೆಡಿ ಮಾಡಿ ಕೊಡ್ತಾರೆ. ಸೊ ಅದನ್ನ ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಇಮೇಲ್ ಅಥವಾ ನಿಮ್ಮ ಸಿಸ್ಟಮ್ಗಳಲ್ಲಿ ಇಟ್ಕೊಳ್ಬೋದು. ಮತ್ತೆ ನಿಮಗೆ ಗೊತ್ತಿರುವಂತಹ ಅಥವಾ ನಿಮ್ಮ ಹತ್ತಿರದಲ್ಲಿರೋ ಸ್ಟುಡಿಯೋಗಳಿಗೆ ಆ ವಾಯ್ಸ್ ಪ್ರೊಫೈಲ್ನ ನಿಮ್ಮ ಒಂದು ಪ್ರೊಫೈಲ್ ಜೊತೆಗೆ, ಅಂದ್ರೆ ನಿಮ್ಮ ಏನು ಓದಿದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ, ಒಂದು ಬಯೋಡೇಟಾ ಜೊತೆಗೆ ಆ ವಾಯ್ಸ್ ಪ್ರೊಫೈಲ್ನು ಕೂಡ ಕಳಿಸಿದ್ರೆ ಅವರಿಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಓಕೆ, ನೀವು ಏನು ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಏಜ್ ಏನು, ಯಾವ ರೀತಿಯ ನಿಮ್ಮ ಅವೈಲಬಿಲಿಟಿ ಎಲ್ಲ ಹೇಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ವಾಯ್ಸ್ ಸ್ಯಾಂಪಲ್ ಇರೋದ್ರಿಂದ ಓಕೆ, ಇಂಥ ಕ್ಯಾರೆಕ್ಟರ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಹೀಗೆ ನಿಮ್ಮ ವಾಯ್ಸ್ ಪ್ರೊಫೈಲ್ನ ನಿಮ್ಮ ಸ್ಟುಡಿಯೋಗಳಿಗೆ ತಲುಪಿಸೋದಕ್ಕೆ, ಅಲ್ಲಿ ಕೆಲಸಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಸಂಸ್ಥೆಯ ಅಥವಾ ನಮ್ಮ ಹರಿವು ಕ್ರಿಯೇಷನ್ಸ್ ಇರ್ಬೋದು ಅಥವಾ ನವಿಲು ಇರ್ಬೋದು, ಬೇರೆ ಬೇರೆ ಸ್ಟುಡಿಯೋ ಅಥವಾ ಸಂಸ್ಥೆಯ ವೆಬ್ಸೈಟ್ಗಳು ಇರುತ್ತೆ, ಅವರ ಸೋಷಿಯಲ್ ಮೀಡಿಯಾ ಪೇಜಸ್ ಇರುತ್ತೆ. ಅಲ್ಲಿಯೂ ಕೂಡ ನಿಮ್ಮ ಪ್ರೊಫೈಲ್ಗಳನ್ನು ಸಬ್ಮಿಟ್ ಮಾಡ್ಬೋದು. ಅಲ್ಲಿ ಅವಕಾಶಗಳು ಕೂಡ ನಿಮ್ಮನ್ನು ಕೇಳ್ಕೊಂಡು ಬರಬಹುದು. ಸೊ ಈ ರೀತಿ ಒಬ್ಬ ಡಬ್ಬಿಂಗ್ ಕಲಾವಿದರಾಗೋದಕ್ಕೆ ನೀವು ಈ ರೀತಿಯ ಒಂದು ಬ್ಯಾಕ್ಗ್ರೌಂಡ್ ಕೆಲಸಗಳನ್ನು ಮಾಡಿಕೊಂಡು ನೀವು ಕೆಲಸನ ಗಿಟ್ಟಿಸ್ಕೊಳ್ಬಹುದು. ಕಲಾವಿದರಾಗಿ ಎಷ್ಟು ದುಡಿಬಹುದು ಅನ್ನೋದು ಒಂದು ಸಾಮಾನ್ಯವಾದ ಪ್ರಶ್ನೆ ನಾನು ಕೇಳ್ತಾ ಇರ್ತೀನಿ.
ಇದು ತುಂಬ ವೇರಿ ಆಗುತ್ತೆ. ಯಾಕಂದರೆ ನೀವು ಕಲಾವಿದರಾಗಿ ಯಾವ ಬಗೆಯ ಪಾತ್ರಗಳನ್ನು ಮಾಡ್ತಾ ಇದ್ದೀರಾ, ಅದು ಸಿನಿಮಾಗೋ, ಧಾರಾವಾಹಿಗೋ, ವೆಬ್ ಸೀರೀಸ್ಗೋ ಅನ್ನೋದ್ರ ಮೇಲೆಲ್ಲ ಇದು ಡಿಪೆಂಡ್ ಆಗಿರುತ್ತೆ. ನಾನು ಹೇಳೋದಾದರೆ, ನೀವು ಫುಲ್ ಟೈಮ್ ಕಲಾವಿದರಾದರೆ ನಿಮ್ಮ ವಾಯ್ಸ್ ಸಾಕಷ್ಟು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರೆ, ಒಂದು ಲೀಡ್ ಆ್ಯಕ್ಟರ್ ಆಗಿ ಕಾಣಿಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಒಳ್ಳೆಯ ರೆನ್ಯುಮರೇಷನ್ ಸಿಗ್ತಾ ಹೋಗುತ್ತೆ. ಕಡಿಮೆ ಅಂದರೂ 50,000ದಿಂದ 1,00,000 ತನಕ ಒಂದು ತಿಂಗಳಿಗೆ ನೀವು ಮಲ್ಟಿಪಲ್ ಪ್ರಾಜೆಕ್ಟ್ಗಳಲ್ಲಿ, ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿ ದುಡಿಬಹುದು. ಅಥವಾ ನಾನೊಂದು ಸಾಮಾನ್ಯ, ನನ್ನ ವಾಯ್ಸು ಜಾಸ್ತಿ ಆಗ್ತಾ ಇಲ್ಲ, ಅಂದರೆ ಬೇರೆ ಬೇರೆ ನಾಯಕಿ ಅಥವಾ ನಾಯಕನ ರೋಲ್ಗಳಿಗೆ ಅದು ಸೆಟ್ ಆಗ್ತಾ ಇಲ್ಲ, ಬಟ್ ಬೇರೆ ಬೇರೆ ವಾಯ್ಸ್ಗಳಲ್ಲಿ ನನಗೆ ಕೆಲಸ ಸಿಗ್ತಾ ಇದೆ ಅನ್ನೋರು ಕೂಡ ಹೆಚ್ಚು ಕಡಿಮೆ 25,000ರಿಂದ 50,000 ತನಕ ಒಂದು ತಿಂಗಳಿಗೆ ಡಬ್ಬಿಂಗ್ನಲ್ಲಿ ದುಡಿತಾ ಇದ್ದಾರೆ. ಇದು ಬಿಟ್ಟು ತುಂಬ ಪ್ರೀಮಿಯಂ ವಾಯ್ಸ್ಗಳಾಗಿ ಅಥವಾ ನಿಮ್ಮ ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ಒಳ್ಳೆ ಅವಕಾಶಗಳು ಸಿಕ್ಕರೆ ಖಂಡಿತವಾಗಿಯೂ ತುಂಬ ಒಳ್ಳೆಯ ದುಡ್ಡು, ಅಂದರೆ ಸುಮಾರು 1,00,000 ಅಥವಾ ಲಕ್ಷಕ್ಕಿಂತ ಹೆಚ್ಚು ಕೂಡ ಇಲ್ಲಿ ದುಡಿಮೆಗೆ ಸಾಧ್ಯ ಇದೆ. ಸೊ ಇವೆಲ್ಲವೂ ಕೂಡ ನಿಮ್ಮ ಒಂದು ಪ್ರತಿಭೆಯ ಮೇಲೆ ಅವಲಂಬಿತ ಆಗಿರುತ್ತೆ. ಹಾಗಾಗಿ ಇದೊಂದು ರೇಂಜ್ ಅಷ್ಟೇ ನಾನು ಹೇಳ್ತಾ ಇರೋದು, ಇದೇ ಫಿಕ್ಸ್ಡ್ ಅಂತಲ್ಲ. ಈ ಒಂದು ರೇಂಜಲ್ಲಿ ಖಂಡಿತ ಇಲ್ಲಿ ದುಡಿಮೆ ಮಾಡಬಹುದು. ಇನ್ನು ಎರಡನೇ ಕೆಲಸ ಸೌಂಡ್ ಇಂಜಿನಿಯರಿಂಗ್. ಯಾವುದೇ ಒಂದು ಸ್ಟುಡಿಯೋದ ಹಾರ್ಟ್ ಅಂತಲೇ ಹೇಳ್ಬೋದು ಸೌಂಡ್ ಇಂಜಿನಿಯರಿಂಗ್. ಬೆಂಗಳೂರಲ್ಲಿ ಸಾಕಷ್ಟು ಸ್ಟುಡಿಯೋಗಳಿದೆ. ಅಲ್ಲಿ ನೇರವಾದ ಚಿತ್ರಗಳ ಡಬ್ಬಿಂಗ್ ನಡೆಯುತ್ತೆ, ಅಥವಾ ಡಬ್ಬಿಂಗ್ ಚಿತ್ರಗಳು, ಆಡಿಯೋ ಬುಕ್, ಹಾಡುಗಳು, ಈ ಎಲ್ಲ ರೀತಿಯ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಅದೆಲ್ಲದಕ್ಕೂ ಸೌಂಡ್ ಇಂಜಿನಿಯರಿಂಗ್ ತುಂಬಾನೇ ಇಂಪಾರ್ಟೆಂಟ್. ಸೌಂಡ್ ಇಂಜಿನಿಯರಿಂಗ್ ಕೆಲಸದಲ್ಲೂ ಕೂಡ ಬೆಂಗಳೂರಲ್ಲಿ ಸಾಕಷ್ಟು ಅವಕಾಶಗಳಿದೆ. ಇದಕ್ಕೆ ಬೇಕಾಗಿರುವಂಥದ್ದು ಅಂದರೆ, ಕೆಲವು ಸಂಸ್ಥೆಗಳು ಅಥವಾ ಕೆಲವು ಸ್ಟುಡಿಯೋಗಳು ಸೌಂಡ್ ಇಂಜಿನಿಯರ್ ಯಾವುದೋ ಒಂದು ಪ್ರೊಫೆಷನಲ್ ಆಗಿ ಕೋರ್ಸ್ನ ಮಾಡಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಆಡಿಯೋ ಲೈಫ್ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಕೂಡ ಇದೆ. ಅಲ್ಲಿ ಹೋಗಿ ನೀವು ಒಂದು ಟ್ರೈನಿಂಗ್ನ ತಗೊಂಡು, ಸುಮಾರು 1 ವರ್ಷದ ಒಂದು ಡಿಪ್ಲೊಮಾ ಕೋರ್ಸ್ ಇದೆ, ಅಲ್ಲಿ ಆ ಟ್ರೈನಿಂಗ್ನ ತಗೊಂಡು ನೀವು ಬರ್ಬೋದು. ಅಥವಾ ಆನ್ಲೈನ್ನಲ್ಲಿ ಯುಡೆಮಿ ಅಥವಾ ಅನ್ಅಕಾಡೆಮಿಯಲ್ಲಿ ಸೌಂಡ್ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಅಲ್ಲಿ ಯಾವ ಥರದ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾರೆ, ಪ್ರೋ ಟೂಲ್ಸ್ ಅಥವಾ ಲಾಜಿಕ್ ಪ್ರೋ ಅಂತ ಇರುತ್ತೆ. ಸೊ ಅದರಲ್ಲಿ ಒಂದು ನೀವೇ ಅದನ್ನು ಒಂದು ಟ್ರಯಲ್ ವರ್ಷನ್ನ ಡೌನ್ಲೋಡ್ ಮಾಡಿಕೊಂಡು ಒಂದಷ್ಟು ಪ್ರಾಕ್ಟೀಸ್ ಮಾಡಿಕೊಂಡು ನೀವೇ ಒಂದು ಆನ್ಲೈನ್ ಟ್ರೈನಿಂಗ್ನ ಮಾಡಿಕೊಂಡು ಒಂದು ಪ್ರೊಫೈಲ್ನ ಬಿಲ್ಡ್ ಮಾಡ್ಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಹತ್ತಿರದ ಯಾವುದೋ ಒಂದು ಅಥವಾ ಪರಿಚಯ ಇರೋ ಯಾವುದಾದ್ರೂ ಒಂದು ಸ್ಟುಡಿಯೋದಲ್ಲೋ ಅಥವಾ ಸಂಸ್ಥೆಯಲ್ಲೋ ಕೇಳಿ, ಅಂದರೆ ಡಬ್ಬಿಂಗ್ ಮಾಡ್ತಾ ಇರುವಂತಹ ಸಂಸ್ಥೆಯಲ್ಲಿ ಕೇಳಿ, ಅಲ್ಲಿ ನೀವು ಇಂಟರ್ನ್ ಆಗಿ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಸ್ಟುಡಿಯೋದಲ್ಲಿ ಹೋಗಿ ಅಲ್ಲಿರೋ ಎಕ್ಸ್ಪೀರಿಯನ್ಸ್ಡ್ ಸೌಂಡ್ ಇಂಜಿನಿಯರ್ಸ್ ಜೊತೆಗೆ 1-2 ತಿಂಗಳು ಕೆಲಸ ಮಾಡಿ ಅಲ್ಲೂ ಕೂಡ ನೀವು ಸೌಂಡ್ ಇಂಜಿನಿಯರಿಂಗ್ನಲ್ಲಿ ಪಳಗಬಹುದು. ಅದಾದಮೇಲೆ ಸೌಂಡ್ ಇಂಜಿನಿಯರಿಂಗ್ನಲ್ಲಿ ಏನಾಗುತ್ತೆ, ನೀವು ನೋಡಿರಬಹುದು ಯಾವ ರೀತಿಯ ಕೆಲಸ ಅಂದರೆ, ಒಂದಷ್ಟು ಮಾನಿಟರ್ ಮತ್ತು ಸೌಂಡ್ ಕಾರ್ಡ್ ಹಾಗೆ ಬೇರೆ ಬೇರೆ ಕೀಬೋರ್ಡ್ ಎದುರುಗಡೆ ಇಟ್ಕೊಂಡು ಟೇಕ್ನ ಕೊಡುವಂಥದ್ದು, ಆರ್ಟಿಸ್ಟ್ಗಳಲ್ಲಿ ಕೆಲಸಗಳನ್ನು ಮಾಡಿಸ್ಕೊಳ್ಳುವಂಥ ಕೆಲಸ. ಅದು ನೀವು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನೋಡಿರ್ತೀರ ಅದನ್ನು. ಸೊ ಅವರು ಹೆಚ್ಚಾಗಿ ರೆಕಾರ್ಡಿಂಗ್ ರೂಮಲ್ಲಿ ಇರ್ತಾರೆ, ಅವರೇ ಡಿಸೈಡ್ ಮಾಡ್ತಾರೆ, ಓಕೆ ವಾಯ್ಸ್ ಯಾವ ರೀತಿ ಸರಿ ಇದೆಯಾ, ಏನು ಟೇಕ್ ಓಕೆನಾ, ಎಲ್ಲದನ್ನು ಕೂಡ ಅವರು ಮಾಡ್ತಾರೆ. ಸೊ ಇದೊಂದು ಟೆಕ್ನಿಕಲ್ ಜಾಬ್, ತುಂಬ ಚೆನ್ನಾಗಿರೋವಂಥದ್ದು ಅಥವಾ ತುಂಬ ಪ್ಯಾಷನೇಟ್ ಆಗಿರೋರು ಮಾಡುವಂಥ ಕೆಲಸ. ಅದರಲ್ಲೂ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಇದ್ದಾಗಂತೂ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ನಾವು 2 ಥರನೂ ಕೆಲಸ ಇದೆ. ಒಂದು ಫ್ರೀಲ್ಯಾನ್ಸ್ ಆಗಿ ದುಡಿಬಹುದು, ಯಾವುದಾದ್ರೂ ಒಂದು ಸ್ಟುಡಿಯೋಗೆ 1 ದಿವಸಕ್ಕೋ 2 ದಿವಸಕ್ಕೋ ಹೋಗಿ ಆ 2 ದಿವಸಕ್ಕೆ ಮಾತ್ರ ಕೆಲಸ ಮಾಡಿ ಬರುವಂಥದ್ದು, ಅಥವಾ ಫುಲ್ ಟೈಮ್ ಆಗಿ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದು. ನಮ್ಮ ಹರಿವು ಕ್ರಿಯೇಷನ್ಸ್ ಅಲ್ಲಿ ಹೆಚ್ಚಾಗಿ ಫುಲ್ ಟೈಮ್ ಸೌಂಡ್ ಇಂಜಿನಿಯರ್ಸ್ ಇರ್ತಾರೆ. ನಾವು ಕೂಡ ಆಗಾಗ ಫ್ರೀಲಾನ್ಸರ್ಸ್ನ ಕರೆಸ್ತಾ ಇರ್ತೀವಿ, ಯಾಕಂದರೆ ಯಾವುದೋ ಒಂದು ಭಾನುವಾರ ಬೇಕಾಗುತ್ತೆ ಅಥವಾ ಯಾವುದೋ ನಮ್ಮ ಸೌಂಡ್ ಇಂಜಿನಿಯರ್ ಬೇರೆ ಏನೋ ಕಾರಣಕ್ಕೆ ರಜೆ ಹೋದಾಗ ನಾವು ಫ್ರೀಲಾನ್ಸರ್ಸ್ನ ಕರೆಸ್ತಾ ಇರ್ತೀವಿ, ಅವರಿಗೆ ದಿನಕ್ಕಿಷ್ಟು ಅಂತ ಪೇ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಹೆಚ್ಚಾಗಿ ಸಂಬಳದ ವಿಷಯಕ್ಕೆ ಬಂದರೆ ಅಥವಾ ದುಡ್ಡಿನ ವಿಷಯಕ್ಕೆ ಬಂದರೆ, ಫ್ರೆಶರ್ ಆಗಿ ಶುರು ಮಾಡಿದಾಗ ನಾನು ಕೇಳಿದ ಹಾಗೆ ಬೇರೆ ಬೇರೆ ಸ್ಟುಡಿಯೋಗಳಲ್ಲೂ ಕೂಡ ಸುಮಾರು 18,000ದಿಂದ ಶುರು ಮಾಡಿ ಬೆಂಗಳೂರಲ್ಲೇ 35-38,000 ತನಕನೂ ಅಥವಾ 40,000 ತನಕನೂ ಸಂಬಳ ಕೊಡುವಂತಹ ಡಬ್ಬಿಂಗ್ ಸ್ಟುಡಿಯೋಗಳು ಇದೆ ಅನ್ನೋದನ್ನ ಕೇಳಿದ್ದೀನಿ. ಸೊ ಇದು ಒಂದು ಸಂಬಳದ ರೇಂಜ್ ಆಗಿರುತ್ತೆ. ಸೌಂಡ್ ಇಂಜಿನಿಯರಿಂಗ್ ತುಂಬ ಟೆಕ್ನಿಕಲ್ ಜಾಬ್. ಅದಾದಮೇಲೆ ಅದನ್ನು ಇನ್ನೂ ಡೆವಲಪ್ ಮಾಡ್ತಾ ನೀವು 5.1 ಮಿಕ್ಸಿಂಗ್ ಅಥವಾ 2.1 ಮಿಕ್ಸಿಂಗ್ ಮೇಲೆ ಸ್ವಲ್ಪ ಡೆವಲಪ್ ಆದ್ರಿ ಅಂದರೆ ಮಿಕ್ಸಿಂಗಿಗೂ ಮೂವ್ ಆಗ್ಬೋದು. ಏನಾಗುತ್ತೆ, ವಾಯ್ಸ್ ರೆಕಾರ್ಡ್ ಆಗುತ್ತೆ, ರೆಕಾರ್ಡ್ ಆದಮೇಲೆ ಅದನ್ನು ಹಿನ್ನೆಲೆ ಸಂಗೀತ ಅಥವಾ ಯಾವುದೋ ಒಂದು ಆಂಬಿಯನ್ಸ್ ವಾಯ್ಸ್ಗೋ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಆ ಮಿಕ್ಸಿಂಗ್ ಕೆಲಸ ಕೂಡ ಅದು ಒಂದು ಬೇರೆ ರೀತಿಯ ಸ್ಕಿಲ್. ಸೌಂಡ್ ಇಂಜಿನಿಯರ್ಸ್ ಒಂಥರ ಅದು ಸೌಂಡ್ ಇಂಜಿನಿಯರ್ಸ್ನ ಒಂದು ಪ್ರಮೋಷನಲ್ ಜಾಬ್ ಅಂತಲೇ ಹೇಳ್ಬೋದು ಅದನ್ನು. ಅದು ಕೂಡ ಇಲ್ಲಿ ಈ ಒಂದು ಡಬ್ಬಿಂಗ್ ಸುತ್ತಮುತ್ತ ನಡೆಯುತ್ತೆ.
5.1 ಮಿಕ್ಸಿಂಗ್ ಆದ್ರಂತೂ ಇನ್ನೂ ದೊಡ್ಡ ಮಟ್ಟದ ಪೇಮೆಂಟೇ ಸಿಗುತ್ತೆ. ಅದು 5.1 ಮಿಕ್ಸಿಂಗ್ ಅಂದರೆ 6 ಸ್ಪೀಕರ್ಗಳಿಗೆ ವಾಯ್ಸ್ ಹೋಗುವಂಥದ್ದು, ಅದಕ್ಕೆ ಬೇಕಾಗಿರೋ ಮಿಕ್ಸಿಂಗ್ ಸೆಟಪ್ ಆಗಲಿ, ಟೂಲ್ ಆಗಲಿ, ಬೇರೆ ರೀತಿಯದ್ದೇ ಆಗಿರುತ್ತೆ. ಆ ಕೆಲಸವನ್ನು ಕಲಿತರೂ ಕೂಡ ನಿಮಗೆ ಸಾಕಷ್ಟು ಅವಕಾಶಗಳು ಖಂಡಿತ ಬೆಂಗಳೂರಲ್ಲಿ ಸಿಗುತ್ತೆ. ಇನ್ನು ಈ 5.1 ಮಿಕ್ಸಿಂಗ್ ಅಥವಾ 2.1 ಮಿಕ್ಸಿಂಗ್ ಸ್ಟೀರಿಯೋ ಮಿಕ್ಸಿಂಗ್ನ ಮಾಡೋರಿಗೆ ಹೆಚ್ಚಾಗಿ ನಮ್ಮ ರೆಗ್ಯುಲರ್ ಸೌಂಡ್ ಇಂಜಿನಿಯರ್ಸ್ಗಿಂತನೂ ಹೆಚ್ಚಿನ ಪೇಮೆಂಟ್ ಇರುತ್ತೆ. ಕೆಲವೊಮ್ಮೆ ಅದು ಫ್ರೀಲಾನ್ಸಿಂಗಲ್ಲಿ ಒಂದು ನಾನು ಕೇಳಿದ ಹಾಗೆ ಹೊರಗಡೆ ನೀವು ಒಂದು ಸಿನಿಮಾನ 5.1 ಮಿಕ್ಸಿಂಗ್ ಮಾಡ್ತೀನಿ ಅಂದರೆ ಸುಮಾರು 60,000 70,000 ತನಕನೂ ಚಾರ್ಜಸ್ ಇರುತ್ತೆ. ಅದರಲ್ಲಿ ಸ್ಟುಡಿಯೋ ಮತ್ತು ಇಂಜಿನಿಯರ್ ಚಾರ್ಜ್ ಎರಡೂ ಸೇರಿರುತ್ತೆ. ಹೊಸದಾಗಿ ಹೊಸ ಸಿನಿಮಾನ ಮಾಡಬೇಕು ಅಂದರೆ 1.5 2 ಲಕ್ಷದವರೆಗೂ ಅದರ ಒಂದು ಚಾರ್ಜಸ್ ಇರುತ್ತೆ. ಇನ್ನು ತುಂಬ ದೊಡ್ಡ ಸಿನಿಮಾಗಳಾದರೆ ಇನ್ನೂ ಅದರ ಒಂದು ರೇಂಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಬರೀ ಡಬ್ಬಿಂಗ್ ಸಿನಿಮಾಗಳ ಮಟ್ಟಿಗೆ ಬರೋದಾದರೆ ಅದು ರೆಗ್ಯುಲರ್ ಸೌಂಡ್ ಇಂಜಿನಿಯರಿಂಗ್ ಕೆಲಸದಕ್ಕಿಂತನೂ ಜಾಸ್ತಿಯಾದ ಪೇಮೆಂಟನ್ನು ತಂದುಕೊಡುತ್ತೆ. ಹಾಗಾಗಿ ಸೌಂಡ್ ಇಂಜಿನಿಯರಿಂಗ್ ಜೊತೆಗೆ 5.1 ಮಿಕ್ಸಿಂಗ್ ಕೂಡ ಕಲಿತ್ರೆ ಅಥವಾ 2.1 ಮಿಕ್ಸಿಂಗ್ನ ಕಲಿತ್ರೆ ಇನ್ನೂ ನಿಮಗೆ ಅವಕಾಶಗಳು ಹೆಚ್ಚು, ಜೊತೆಗೆ ದುಡಿಮೆನೂ ಹೆಚ್ಚು. ಇನ್ನೊಂದು ಕೆಲಸ ಅಂದರೆ ಡಬ್ಬಿಂಗ್ ಡೈರೆಕ್ಷನ್. ಏನಪ್ಪ ಇದು ಡಬ್ಬಿಂಗ್ ಡೈರೆಕ್ಷನ್ ಅನ್ನೋದು ಹೆಚ್ಚಿನವರ ಒಂದು ಕುತೂಹಲ ಆಗಿರುತ್ತೆ. ಏನಿಲ್ಲ, ಡಬ್ಬಿಂಗ್ನ ಓವರ್ ಆಲ್ ಆಗಿ ಒಬ್ಬ ಆರ್ಟಿಸ್ಟ್ ಮತ್ತು ಸೌಂಡ್ ಇಂಜಿನಿಯರ್ ಜೊತೆ ಕೂತ್ಕೊಂಡು ಹೇಗೆ ಅದನ್ನು ಡಬ್ ಮಾಡಿಸ್ಬೇಕು, ಯಾವ ಡೈಲಾಗ್ನ ಯಾವ ಎಮೋಷನಲ್ಲಿ ಹೇಗೆ ತಗೊಳ್ಬೇಕು, ಈ ಡೈಲಾಗ್ ಸರಿ ಇದೆಯಾ ಅಥವಾ ತಪ್ಪಿದೆಯಾ, ಅಲ್ಲೇನಾದರೂ ಗ್ಲಿಚಸ್ ಬಂದಿದೆಯಾ, ಎಮೋಷನ್ಸ್ ಸರಿ ಇದೆಯಾ, ಇಂಟೋನೇಷನ್ ಸರಿ ಇದೆಯಾ, ಈ ರೀತಿ ಎಲ್ಲದನ್ನೂ ನೋಡೋ ಅಂತಹ ಕೆಲಸನೇ ಡಬ್ಬಿಂಗ್ ಡೈರೆಕ್ಷನ್. ನಮಗೆ ಸಿನಿಮಾಗಳಲ್ಲಿ ರೆಗ್ಯುಲರ್ ಡೈರೆಕ್ಟರ್ ಅಂತ ಕೇಳಿರ್ತೀವಿ. ಅಲ್ಲಿ ಡೈರೆಕ್ಟರ್ನ ಪಾತ್ರ ಪ್ರತಿಯೊಂದು ಸರಿ ಇದೆಯಾ ಅಂತ, ಅಂದರೆ ಆ್ಯಕ್ಟಿಂಗ್ ಸರಿಯಾಗಿದೆಯಾ, ಅದಕ್ಕೆ ಬೇಕಾಗಿರೋ ಕ್ಯಾಮ್ರಾ ವರ್ಕ್ ಸರಿ ಆಯಿತಾ, ಕ್ಯಾಮ್ರಾ ಯಾವ ರೀತಿ ಇಡಬೇಕು, ಅದಕ್ಕೆ ಮ್ಯೂಸಿಕ್ ಹೇಗಿರಬೇಕು, ಸೊ ಎಲ್ಲದು ಎಡಿಟಿಂಗ್ ಟೇಬಲಿಂದ ಅಂದರೆ ಪ್ರೀ ಪ್ರೊಡಕ್ಷನಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ವರೆಗೂ ಡೈರೆಕ್ಟರ್ ಪಾತ್ರ ಇರುತ್ತೆ. ಇಲ್ಲೂ ಹಾಗೆ ಡಬ್ಬಿಂಗ್ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಅಥವಾ ಧಾರಾವಾಹಿನ ಡಬ್ಬಿಂಗಿಗೆ ತಗೊಂಡ್ರೆ ಅಲ್ಲಿ ಯಾವ ರೀತಿಯ ಸ್ಕ್ರಿಪ್ಟ್ ಮಾಡಿಸ್ಬೇಕು, ಅದಕ್ಕೆ ಯಾವ ರೀತಿಯ ಸ್ಲ್ಯಾಂಗ್ ಬೇಕು, ಅದು ಏನು ಉತ್ತರ ಕನ್ನಡ ಭಾಷೆಯಲ್ಲಿ ಇರಬೇಕಾ ಅಥವಾ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇರಬೇಕಾ, ಮಂಗಳೂರು ಭಾಷೆಯಲ್ಲಿ ಇರಬೇಕಾ, ಬೆಂಗಳೂರು ಭಾಷೆಯಲ್ಲಿ ಇರಬೇಕಾ ಅನ್ನೋ ಒಂದು ತೀರ್ಮಾನ, ಜೊತೆಗೆ ಟ್ರಾನ್ಸ್ಲೇಟರ್ ಜೊತೆ ಕೂತ್ಕೊಂಡು ಆ ಒಂದು ಡೈಲಾಗ್ಗಳೆಲ್ಲ ಯಾವ ರೀತಿ ಇರಬೇಕು, ಯಾವ ಕ್ಯಾರೆಕ್ಟರ್ಗೆ ಹೇಗೆ ಡೈಲಾಗ್ ಬರೆಸ್ಬೇಕು ಅನ್ನೋದನ್ನು ಕೂಡ ಮಾಡಬೇಕಾಗತ್ತೆ. ಅದಾದಮೇಲೆ ಆರ್ಟಿಸ್ಟ್ ಸೆಲೆಕ್ಷನ್, ಅಂದರೆ ಯಾವ ಪಾತ್ರಕ್ಕೆ ಯಾವ ವಾಯ್ಸ್ ಸೂಟ್ ಆಗುತ್ತೆ ಅನ್ನೋದನ್ನು ಕಂಡುಕೊಳ್ಳೋದು. ಅದಾದಮೇಲೆ ಡಬ್ಬಿಂಗ್ನಲ್ಲೂ ಕೂಡ ಆರ್ಟಿಸ್ಟ್ ಬಂದಾದಮೇಲೆ ಜೊತೆ ಕೂತ್ಕೊಂಡು ಯಾವ ರೀತಿ ಡಬ್ಬಿಂಗ್ನ ಮಾಡಿಸ್ಬೇಕು, ಅಲ್ಲಿ ವೇರಿಯೇಷನ್ಸ್ ಸರಿ ಇದೆಯಾ, ಲ್ಯಾಂಡಿಂಗ್ ಸರಿ ಆಗಿದೆಯಾ, ಅಥವಾ ಇಂಟೋನೇಷನ್ನು ಅಥವಾ ವಾಯ್ಸ್ ಕ್ಲಾರಿಟಿ ಇದೆಯಾ, ಗ್ಲಿಚಸ್ ಏನಿಲ್ವಾ, ಇಂಥದ್ದು ಸಾಕಷ್ಟು ಕೆಲಸಗಳನ್ನು ನೋಡಿ ಕೊನೆಗೆ ಅದು ಮಿಕ್ಸಿಂಗಲ್ಲಿ ಸರಿಯಾಗಿ ಹೋಯ್ತಾ ಅನ್ನೋದನ್ನು ನೋಡೋದು ಕೂಡ ಡಬ್ಬಿಂಗ್ ಡೈರೆಕ್ಟರ್ ಕೆಲಸ ಆಗಿರುತ್ತೆ. ಇದು ತುಂಬ ಹೊಸದಾದ ಒಂದು ಪ್ರೊಫೈಲ್ ಕನ್ನಡದ ಮಟ್ಟಿಗೆ. ಯಾಕಂದರೆ 2018 ಅಥವಾ 17 ಹಿಂದೆ ಡಬ್ಬಿಂಗ್ ಸಾಕಷ್ಟು ಇರಲಿಲ್ಲ. 18ರಲ್ಲಿ ಬಂದರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಡಬ್ಬಿಂಗ್ ಇರಲಿಲ್ಲ. ಬರ್ತಾ ಅದು ಅದರ ಒಂದು ವ್ಯಾಪ್ತಿ ದೊಡ್ಡದಾಗ್ತಾ ಹೋದಾಗೆ ಈ ಒಂದು ಡಬ್ಬಿಂಗ್ ಡೈರೆಕ್ಟರ್ ಅನ್ನೋ ಒಂದು ರೋಲ್ ಬೇಕು ಅನ್ನೋದು ಒಂದು ಹೆಚ್ಚಿನ ಸ್ಟುಡಿಯೋಗಳಿಗೆ ಅರಿವಾಗಿದೆ. ಜೊತೆಗೆ ಒಬ್ಬ ಡಬ್ಬಿಂಗ್ ಡೈರೆಕ್ಟರ್ನ ಹೆಚ್ಚಿನವರು ಅಸೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಕೆಲಸ ಇರುತ್ತೆ. ಓವರಾಲ್ ಆಗಿ ಒಂದು ಡಬ್ಬಿಂಗ್ ಸ್ಕ್ರಿಪ್ಟಿಂಗಿಂದ ಹಿಡಿದು ಪಾತ್ರಗಳನ್ನು ಅಥವಾ ವಾಯ್ಸ್ ಆರ್ಟಿಸ್ಟ್ಗಳನ್ನು ಸೆಲೆಕ್ಟ್ ಮಾಡೋದು, ಜೊತೆಗೆ ಡಬ್ ಮಾಡಿಸೋದು, ಜೊತೆಗೆ ಅದು ಕೊನೆಗೆ ಅದು ಮಿಕ್ಸಿಂಗ್ ಆಗಿ ಫೈನಲ್ ಚೆನ್ನಾಗಿ ಹೋಯ್ತಾ ಅಂತ ನೋಡ್ಕೊಳ್ಳೋದು, ಇದಿಷ್ಟು ಒಬ್ಬ ಡಬ್ಬಿಂಗ್ ಡೈರೆಕ್ಟರ್ನ ಕೆಲಸ ಆಗಿರುತ್ತೆ. ಇದರಲ್ಲೂ ಕೂಡ ನೀವು ಒಂದು ಪೇಮೆಂಟ್ ಅಥವಾ ಸಂಬಳ ಎಷ್ಟು, ದುಡಿಮೆ ಎಷ್ಟು ಅಂತ ನೋಡ್ತಾ ಹೋದಾಗ ಇದನ್ನು ಕೂಡ ಫ್ರೀಲ್ಯಾನ್ಸಿಂಗ್ ಅಥವಾ ಫುಲ್ ಟೈಮ್ ಆಗಿ ಮಾಡೋ ಅವಕಾಶಗಳಿರುತ್ತೆ. ಫ್ರೀಲ್ಯಾನ್ಸಿಂಗಲ್ಲಿ ಒಂದು ಸಿನಿಮಾನೋ ಅಥವಾ ಒಂದು ಧಾರಾವಾಹಿನೋ ವಹಿಸ್ಕೊಂಡು ಮಾಡ್ಬೋದು. ಫುಲ್ ಟೈಮಲ್ಲಿ ಅಲ್ಲಿ ಒಂದು ಯಾವುದಾದ್ರು ಸಂಸ್ಥೆಗೆ ಸೇರಿ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಡಬ್ಬಿಂಗ್ ಡೈರೆಕ್ಷನ್ ಕೆಲಸನೇ ಮಾಡ್ತಾ ಇರ್ಬೋದು. ಅಲ್ಲೇನಾಗುತ್ತೆ, ಹೆಚ್ಚಾಗಿ ಒಬ್ಬ ಫ್ರೆಷರ್ ಆದರೆ ಒಂದು 18ರಿಂದ 20 ಸಾವಿರದಿಂದ ಹಿಡಿದು 30, 35 ಸಾವಿರ, 40 ಸಾವಿರ, ಅಥವಾ ಇನ್ನು ಫ್ರೀಲ್ಯಾನ್ಸಿಂಗಲ್ಲಿ ಕೆಲವು ಪ್ರಾಜೆಕ್ಟ್ ಮೇಲೆ ಇನ್ನೂ ಜಾಸ್ತಿ ಹೆಚ್ಚು ಸಿಗುವಂಥ ಅವಕಾಶಗಳು ಖಂಡಿತ ಇರುತ್ತೆ. ಮತ್ತೊಂದು ಅವಕಾಶ ಪ್ರಾಜೆಕ್ಟ್ ಕೋಆರ್ಡಿನೇಟರ್. ಇದು ಕೆಲವಾರು ಸಂಸ್ಥೆಗಳಲ್ಲಿ ಮಾತ್ರ ಸಿಗುವಂಥ ಕೆಲಸ. ಅಂದರೆ ಕೆಲವು ಸಂಸ್ಥೆಗಳು ಬೆಂಗಳೂರಲ್ಲೂ ಇದೆ, ಮುಂಬೈ, ಚೆನ್ನೈ, ಹಾಗೆ ಹೈದರಾಬಾದ್ ಬೇರೆ ನಗರಗಳಲ್ಲೂ ಇದೆ. ಇಲ್ಲೇನಾಗುತ್ತೆ, ಓವರಾಲ್ ಆಗಿ ಒಂದು ಪ್ರಾಜೆಕ್ಟ್ ಅಂದರೆ ಈ ಒಂದು ಸಿನಿಮಾ ಮುಗಿದ ತಕ್ಷಣನೇ ಇನ್ನೊಂದು ಸಿನಿಮಾ ಬರೋದಿರುತ್ತೆ, ಅಥವಾ ಇನ್ನೊಂದು ಯಾವುದೋ ವೆಬ್ ಸೀರೀಸ್, ಇನ್ನೊಂದು ಯಾವುದೋ ಧಾರಾವಾಹಿ, ಹಾಗೆ ಪ್ರತಿದಿನ ಒಂದಲ್ಲ ಒಂದು ಪ್ರಾಜೆಕ್ಟ್ ಅಲ್ಲಿ ಆ ಒಂದು ಡಬ್ಬಿಂಗ್ ಸ್ಟುಡಿಯೋಗಳಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಒಬ್ಬ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಬೇಕಾಗುತ್ತೆ. ಅಲ್ಲಿ ಅವರ ಕೆಲಸ ಏನಿರುತ್ತೆ, ಈಗ ಕ್ಲೈಂಟ್ ಜೊತೆ ಮಾತಾಡಬೇಕು, ಅವರ ಒಂದು ರಿಕ್ವೈರ್ಮೆಂಟ್ ಅನ್ನು ತಗೊಳ್ಬೇಕು. ಓಕೆ, ಇದು ಸಿನಿಮಾ ಆದರೆ ಯಾವ ರೀತಿ ಡಬ್ಬಿಂಗ್ ಬೇಕಾಗಿದೆ ಅವರಿಗೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿಂದ ಡಬ್ಬಿಂಗ್ ಡೈರೆಕ್ಟರ್ ಜೊತೆ ಕೂತ್ಕೊಂಡು, ಓಕೆ, ಇದು ಈ ಸಿನಿಮಾ ಅಥವಾ ಈ ಧಾರಾವಾಹಿ
ಇದು ಈ ದಿನದಲ್ಲಿ ಬೇಕು ಅಥವಾ ಇಷ್ಟು ದಿವಸದಲ್ಲಿ ಬೇಕು, ಇದು ಈ ರೀತಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಅಂತ ಹೇಳಿ ಅದರ ಒಂದು ಇನ್ಫಾರ್ಮೇಷನ್ ಪಾಸ್ ಮಾಡಬೇಕಾಗತ್ತೆ. ಜೊತೆಗೆ ಓವರ್ ಆಲ್ ಒಂದು ಎಕ್ಸಿಕ್ಯೂಷನ್, ಇಲ್ಲಿ ಇದಕ್ಕೆ ಎಷ್ಟು ಆರ್ಟಿಸ್ಟ್ಗಳು ಬೇಕಾಗುತ್ತೆ, ಅವರ ಪೇಮೆಂಟ್ ಸ್ಟ್ರಕ್ಚರ್ ಹೇಗೆ, ಅಕೌಂಟ್ ಟೀಮ್ ಜೊತೆ ಮಾತಾಡಿ ಅಕೌಂಟ್ ಟೀಮ್ಗಿಂದ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಆಯ್ತಾ, ಅವ್ರ ಜೊತೆ ನೆಗೋಸಿಯೇಷನ್ ಮಾಡೋವಂಥದ್ದು ಪೇಮೆಂಟಿಂದು. ಸೊ ಇದನ್ನೆಲ್ಲ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಮಾಡಬೇಕಾಗತ್ತೆ. ಜೊತೆಗೆ ಡೆಲಿವರಿ ಟೈಮ್ ಲೈನ್ನ ಮ್ಯಾನೇಜ್ ಮಾಡೋದು. ಓಕೆ, ಸಪೋಸ್ ಇದು ಒಂದು ವೆಬ್ ಸೀರೀಸ್ ಆಗಿದ್ರೆ 1 ಮತ್ತು 2ನೇ ಎಪಿಸೋಡ್ನ ಇಂಥ ದಿವಸದಲ್ಲಿ ಕೊಡ್ತೀವಿ, 3 ಮತ್ತು 4 ಇಂಥ ದಿವಸದಲ್ಲಿ. ಅದಕ್ಕೆ ಬೇಕಾಗಿರೋ ಇಂಟರ್ನಲ್ QC ಆಯಿತಾ, ಮಿಕ್ಸಿಂಗ್ ಆಗಿದೆಯಾ, ಬೇರೆ ಬೇರೆ ಸ್ಟೇಜ್ ಇರುತ್ತೆ ಡಬ್ಬಿಂಗ್ನಲ್ಲಿ. ನಾನು ಮೊದಲೇ ಹೇಳಿದಾಗೆ ಫಸ್ಟ್ ಸ್ಕ್ರಿಪ್ಟಿಂಗು, ಆರ್ಟಿಸ್ಟ್ ಸೆಲೆಕ್ಷನ್ನು, ಮತ್ತು ಡಬ್ಬಿಂಗ್ ಆದಮೇಲೆ ಮಿಕ್ಸಿಂಗ್ ಆಗುತ್ತೆ. ಮಿಕ್ಸಿಂಗ್ ಆದಮೇಲೆ QC ಮಾಡಬೇಕು. QC ಅಂದರೆ ಕ್ವಾಲಿಟಿ ಚೆಕ್, ಎಲ್ಲ ಸರಿ ಇದೆಯೇನು ಅಂತ ನೋಡಬೇಕು. ಮತ್ತು QC ಏನಾದರೂ ಬಂದರೆ ವಾಪಸ್ ಅದನ್ನು ರೆಡಿ ಮಾಡಿ ಫೈನಲ್ ಔಟ್ಪುಟ್ನ ಕ್ಲೈಂಟಿಗೆ ಕಳಿಸ್ಬೇಕು. ಕ್ಲೈಂಟಿಗೆ ಕಳಿಸಾದ್ಮೇಲೆ ಮತ್ತೊಂದು ಲೆವೆಲ್ ಆಫ್ QC ಕ್ಲೈಂಟಿಂದ ಬರುತ್ತೆ. ಸೊ ಅವ್ರು ಏನಾದರೂ ಕರೆಕ್ಷನ್ಸ್ ಹೇಳಿದ್ರೆ, ಏನಾದರೂ ತಪ್ಪುಗಳಿದ್ರೆ ಅದನ್ನು ಮತ್ತೆ ಸರಿ ಮಾಡಿ ಕ್ಲೈಂಟಿಗೆ ಫೈನಲ್ ಡೆಲಿವರಿನ ಕೊಡಬೇಕಾಗುತ್ತೆ. ಸೊ ಇದಿಷ್ಟರ ಜವಾಬ್ದಾರಿಯನ್ನು ನೋಡ್ಕೊಳ್ಳೋದು, ಈ ಒಂದು ಲೈಫ್ ಸೈಕಲ್ ನೋಡ್ಕೊಳ್ಳೋ ಕೆಲಸ ಪ್ರಾಜೆಕ್ಟ್ ಕೋಆರ್ಡಿನೇಟರ್ಗೆ ಇರುತ್ತೆ. ಸೊ ಇದು ಕೂಡ ಕೆಲವು ಸಂಸ್ಥೆಗಳಲ್ಲಿ ಇದೆ, ಅಂದರೆ ಅವಕಾಶಗಳು ಕಡಿಮೆ ಇರುತ್ತೆ, ಬಟ್ ಅವಕಾಶಗಳಿದೆ. ಅಂದರೆ ನಮ್ಮ ನಂಬರ್ ಆಫ್ ಸಂಸ್ಥೆಗಳು ಇದಕ್ಕೆ ಕಡಿಮೆ ಇರುತ್ತೆ, ಬಟ್ ಖಂಡಿತ ಇಂಥ ಒಂದು ಕೆಲಸಕ್ಕೆ ಅವಕಾಶ ಅಂತೂ ಇದೆ. ಇದಕ್ಕೆ ಹೆಚ್ಚಾಗಿ ಕೋಆರ್ಡಿನೇಷನ್ ಸ್ಕಿಲ್ ಬೇಕಾಗುತ್ತೆ. ಜೊತೆಗೆ ಮುಂಬೈ ಅಥವಾ ಚೆನ್ನೈ, ಹೈದರಾಬಾದ್, ಕೆಲವು ಬಾರಿ ಹೊರಗಡೆ ವಿದೇಶದ ಕ್ಲೈಂಟ್ಗಳ ಜೊತೆನೂ ಮಾತಾಡಿ ಅವರಿಂದ ಪ್ರಾಜೆಕ್ಟ್ ಅಪ್ಡೇಟನ್ನು ಕೊಡೋದು ಪ್ರತಿಯೊಂದು ಇರುತ್ತೆ. ಹಾಗಾಗಿ ಈ ಒಂದು ಕೆಲಸ ಸ್ವಲ್ಪ ಅಂದರೆ ಜವಾಬ್ದಾರಿ ಇರುವಂಥ ಕೆಲಸ. ಇದರಲ್ಲಿ ಅಗೇನ್ ಸಂಬಳದ ವಿಷಯಕ್ಕೆ ಬಂದರೆ ಹೆಚ್ಚಾಗಿ ಒಂದು 20-25ರಿಂದ ಶುರುವಾಗಿ 35-40, ಅಂದರೆ ತುಂಬ ದೊಡ್ಡ ಕಂಪ್ನಿಗಳಲ್ಲಿ 35-40 ಅಥವಾ ಇನ್ನೂ ಹೆಚ್ಚು ಹೋಗುವಂಥ 40,000 ತನಕ ಅಥವಾ ಅದಕ್ಕಿಂತ ಹೆಚ್ಚು ಹೋಗುವಂಥ ಸಾಧ್ಯತೆಗಳು ಇದೆ. ಮತ್ತೊಂದು ಕೆಲಸ ಎಡಿಟರ್ ಮತ್ತು VFX ಕೆಲಸ. ಎಡಿಟಿಂಗಲ್ಲಿ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು, ಸಿನಿಮಾ ಎಡಿಟಿಂಗ್ ಹೇಗಾಗುತ್ತೋ ಡಬ್ಬಿಂಗ್ ಅದಕ್ಕಿಂತ ಸ್ವಲ್ಪ ಸುಲಭವಾಗಿರುತ್ತೆ. ಯಾಕಂದರೆ ಅದಾಗಲೇ ಸಿನಿಮಾ ಎಡಿಟ್ ಆಗಿರುತ್ತೆ. ಅಲ್ಲಿ ಕೆಲವಾರು ಚೇಂಜಸ್ಗಳೇನಾದರೂ ಮಾಡೋದಿದ್ರೆ, ಏನಾದರೂ ಯಾವುದಾದ್ರೂ ಕ್ಲಿಪ್ ತೆಗಿಯೋದಿದ್ರೆ ಅದನ್ನು ಮಾಡುವಂಥದ್ದು ಸಣ್ಣ ಪುಟ್ಟ ಬದಲಾವಣೆಗಳಿರುತ್ತೆ ಅಷ್ಟೇ. ಅಂದರೆ ಒರಿಜಿನಲ್ ಸಿನಿಮಾದಲ್ಲಿ ಮಾಡೋಷ್ಟು ಎಡಿಟಿಂಗ್ ಕೆಲಸ ಡಬ್ಬಿಂಗ್ ಸಿನಿಮಾಗಳಲ್ಲಿ ಇರೋದಿಲ್ಲ. ಆದರೆ ಅದಕ್ಕೆ ಬೇಕಾಗಿರೋ ಮಿಕ್ಸ್ ಆಗಿರೋ ವಾಯ್ಸ್ನ ಕೂರಿಸುವಂಥದ್ದು ಅಥವಾ ಟೈಟಲ್ ಕಾರ್ಡ್ ಚೇಂಜ್ ಮಾಡುವಂಥದ್ದು, ಇಂಥ ಕೆಲಸಗಳು ಎಡಿಟಿಂಗಲ್ಲಿ ಇದ್ದೇ ಇರುತ್ತೆ. ಇದ್ರ ಜೊತೆಗೆ VFX ಅಂದರೆ ನಾವು ಕೆಲವಾರು ಡಬ್ಬಿಂಗ್ ಸಿನಿಮಾಗಳಲ್ಲಿ ಈಗಾಗಲೇ ನೋಡಿರ್ತೀವಿ. ಹಿಂದೆ ಯಾವುದೋ ತಮಿಳ್ ಸಿನಿಮಾದಲ್ಲಿ ತಮಿಳ್ ಬೋರ್ಡ್ ಇದ್ರೆ ಕರ್ನಾಟಕದಲ್ಲಿ ಅದು ಕನ್ನಡ ಬೋರ್ಡಲ್ಲಿ ಇರುತ್ತೆ. ಸೊ ಇಂಥದ್ದು ಹಲವಾರು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಸೊ ಇದು VFX ಅಂದರೆ ವಿಡಿಯೋ ಸ್ಪೆಷಲ್ ಎಫೆಕ್ಟ್ಸ್ ಅಲ್ಲಿ ಅದನ್ನು ಚೇಂಜ್ ಬದಲಾಯಿಸ್ತಾರೆ. ಅದಕ್ಕೆ ಬೇರೆ ಬೇರೆ ಟೂಲ್ಗಳಿರುತ್ತೆ. ಅದನ್ನು ನಾವು ಆನ್ಲೈನ್ನಲ್ಲೂ ಕಲ್ತ್ಕೊಳ್ಬಹುದು ಅಥವಾ ಅದನ್ನು ಕಲಿಸ್ಕೊಡುವಂತಹ ಹಲವಾರು ಇನ್ಸ್ಟಿಟ್ಯೂಟ್ಗಳು ಬೆಂಗಳೂರಿನಲ್ಲಿವೆ. ಅಲ್ಲಿ ನೀವು ಕಲಿತು ಅದರ ಒಂದು ಸರ್ಟಿಫಿಕೇಷನ್ನ ಮಾಡಿ ಅನಿಮೇಷನ್ ರಿಲೇಟೆಡ್ ಕೋರ್ಸ್ ಯಾರ್ಯಾರು ಹೇಳ್ಕೊಡ್ತಾರೋ ಅಲ್ಲೆಲ್ಲವೂ VFX ಹೇಳ್ಕೊಡುವಂಥ ಕೋರ್ಸ್ಗಳಿರುತ್ತೆ. ನೀವು ಅಲ್ಲಿ ಹೋಗಿ ಅದನ್ನು ಕಲ್ತ್ಕೊಂಡು ಬರ್ಬೋದು. ಈ ಒಂದು ಎಡಿಟಿಂಗ್ ಮತ್ತು VFX ಕೆಲಸ ಡಬ್ಬಿಂಗ್ ಸುತ್ತಮುತ್ತ ಸಾಕಷ್ಟು ಬೇಕಾಗುತ್ತೆ. ಯಾಕಂದರೆ ಸಿನಿಮಾ ಆಗಲಿ ಅಥವಾ ಧಾರಾವಾಹಿ ಅಥವಾ ವೆಬ್ ಸೀರೀಸ್ ಯಾವುದೇ ಆಗಲಿ, ಅದರಲ್ಲಿ ಡಬ್ ಆದಮೇಲೆ ಅದಕ್ಕೆ ಬೇಕಾಗಿರೋ ಕೆಲವು ಟೈಟಲ್ ಕಾರ್ಡ್ ಚೇಂಜಸ್ ಇರ್ಬೋದು, ಕ್ರೆಡಿಟ್ಸ್ ಇರ್ಬೋದು, ಪ್ರತಿಯೊಂದು ಬದಲಾಯಿಸಲೇಬೇಕಾಗುತ್ತೆ. ಯಾಕಂದರೆ ಹೆಚ್ಚಿನವರು ಅದನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಈಗ ಕೆಲವು ಸಂಸ್ಥೆಗಳು ಕೂಡ ಅದನ್ನು ಪ್ರಿಫರ್ ಮಾಡ್ತಾ ಇರೋದ್ರಿಂದ ಈ ಕೆಲಸಕ್ಕೂ ಇಲ್ಲಿ ಒಂದು ಅವಕಾಶ ಇದೆ. ಇದರಲ್ಲಿ ಅಗೇನ್ ದುಡಿಮೆ ಎಷ್ಟು ಅಂತ ಕೇಳಿದ್ರೆ, ಎಡಿಟಿಂಗನ್ನು ನೀವು ಎರಡು ರೀತಿಲೂ ಬಳಸ್ಕೊಳ್ಬಹುದು. ಒಂದು ರೆಗ್ಯುಲರ್ ಡಬ್ಬಿಂಗ್ ಮೂವಿಗಳಿಗೆ ಎಡಿಟ್ ಮಾಡುವಂಥದ್ದು, ಜೊತೆಗೆ ಬೇರೆ ಯಾವುದಾದ್ರೂ ನೇರವಾದ ಸಿನಿಮಾಗಳು ಅಥವಾ ಧಾರಾವಾಹಿಗಳನ್ನು ಎಡಿಟ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ಬೋದು. ಬರೀ ಒಂದು ಡಬ್ಬಿಂಗ್ ಎಡಿಟಿಂಗ್ ಮತ್ತು VFX ಹೇಳೋದಾದರೆ ಡೆಫಿನೆಟ್ಲಿ ಅದು ಸ್ವಲ್ಪ ಟೆಕ್ನಿಕಲ್ ಜಾಬ್ ಆಗಿರೋದ್ರಿಂದ ಒಂದು 25-30 ಸಾವಿರದಿಂದ ಶುರುವಾಗಿ ಅಪ್ ಟು 50,000 ಅಥವಾ 45-50,000 ತನಕನೂ ಸಂಬಳ ಸಿಗುವಂತಹ ಅಥವಾ ದುಡಿಮೆಯನ್ನು ಪ್ರತಿ ತಿಂಗಳು ಗಳಿಸುವಂತಹ ಅವಕಾಶ ಇಲ್ಲಿ ಖಂಡಿತ ಇದೆ. ಇನ್ನು ಕೊನೆಯದಾಗಿ ಟ್ರಾನ್ಸ್ಲೇಷನ್. ಇದು ಪ್ರತಿಯೊಂದು ಡಬ್ಬಿಂಗ್ನ ಮೂಲ ಅಂತಲೇ ಹೇಳ್ಬೋದು. ಯಾವುದೇ ಭಾಷೆಯ ಸಿನಿಮಾ, ಧಾರಾವಾಹಿ, ವೆಬ್ ಸೀರೀಸ್ಗಳಾಗಲಿ ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಲೇಬೇಕು. ಇದೊಂದು ತುಂಬ ಟಫರ್ ಜಾಬ್. ವಿಡಿಯೋ ಟ್ರಾನ್ಸ್ಲೇಷನ್ ರೆಗ್ಯುಲರ್ ಟ್ರಾನ್ಸ್ಲೇಷನ್ ರೀತಿ ಅಲ್ಲ. ಎಲ್ರಿಗೂ ಆ ಸ್ಕಿಲ್ ಒಲಿಯೋದು ತುಂಬಾ ಕಷ್ಟ ಇದೆ. ನಮ್ಮ ಒಂದು ಕಳೆದ 5 ವರ್ಷದ ಅನುಭವ ಇದು. ರೆಗ್ಯುಲರ್ ಟ್ರಾನ್ಸ್ಲೇಷನ್ನ ಈಸಿಯಾಗಿ ಮಾಡಿಬಿಡ್ಬಹುದು, ಆದರೆ ವಿಡಿಯೋ ಟ್ರಾನ್ಸ್ಲೇಷನ್ನ ಮಾಡೋದು ಯಾವುದೋ ಒಂದು ಸಿನಿಮಾಗೆ, ಯಾವುದೋ ತಮಿಳು ಅಥವಾ ತೆಲುಗು ಸಿನಿಮಾನೋ ಅಥವಾ ಇಂಗ್ಲೀಷ್ ಸಿನಿಮಾಗೆ
ಕನ್ನಡದ ಡೈಲಾಗ್ಗಳನ್ನ ಬರೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದ ಕಾರಣ ತೆಲುಗು ಅಥವಾ ತಮಿಳಲ್ಲಿ ಯಾವುದೋ ಒಂದು ಸ್ಪೀಡಲ್ಲಿ ಹೇಳಿರ್ತಾರೆ, ಯಾವುದೋ ಒಂದು ಕಾಂಟೆಕ್ಸ್ಟಲ್ಲಿ ಹೇಳಿರ್ತಾರೆ. ಕನ್ನಡದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅದೇ ಮೀಟರಲ್ಲಿ ಅಷ್ಟೇ ಸ್ಪೀಡಲ್ಲಿ ನಮ್ಮ ಕನ್ನಡಿಗರಿಗೆ ಅರ್ಥ ಆಗೋ ಹಾಗೆ ಬರೆಯೋದು ಸ್ವಲ್ಪ ಚಾಲೆಂಜಿಂಗ್, ಅದು ತುಂಬ ಸವಾಲಿರುತ್ತೆ. ಅದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಅವಕಾಶಗಳಿದೆ. ಯಾಕಂದರೆ ಬೆಂಗಳೂರಲ್ಲಿ ಈಗಾಗಲೇ ಹಲವಾರು ಸ್ಟುಡಿಯೋಗಳು ಡಬ್ಬಿಂಗ್ನ ಮಾಡ್ತವೆ. ಪ್ರತಿ ದಿನಕ್ಕೆ ನೂರಾರು ಎಪಿಸೋಡ್ಗಳು ಡಬ್ ಆಗ್ತವೆ. ಸೊ ಹಾಗಾಗಿ ಅಲ್ಲಿ ಪ್ರತಿ ಎಪಿಸೋಡಿಗೆ ಅಥವಾ ಪ್ರತಿ ಮೂವಿಗೂ ಅಲ್ಲಿ ರೈಟರ್ಸ್ ಬೇಕಿದೆ. ಇಂಥ ಒಂದು ಕೆಲಸಕ್ಕಂತೂ ಖಂಡಿತ ಇಲ್ಲಿ ಹೆಚ್ಚು ಅವಕಾಶ ಇದೆ. ರೈಟರ್ಸ್ಗಳಿಗೆ ಒಳ್ಳೆ ರೈಟಿಂಗ್ ಇದೆ, ತುಂಬ ಚೆನ್ನಾಗಿ ಬರೀತಾರೆ, ಡೈಲಾಗ್ಗಳು ತುಂಬ ಚೆನ್ನಾಗಿ ಮೀಟರ್ಗೆ ಲಿಪ್ಸಿಂಕ್ ಆಗೋ ಹಾಗೆ ತುಂಬ ಚೆನ್ನಾಗಿ ಬರೀತಿದ್ದಾರೆ ಅಂದರೆ ಖಂಡಿತ ತುಂಬ ಒಳ್ಳೆ ಅವಕಾಶಗಳಿದೆ. ಇಲ್ಲಿ ಈಗೇನ್ ನೀವು ಫ್ರೀಲಾನ್ಸರ್ ಆಗಿ ಅಥವಾ ಫುಲ್ ಟೈಮರ್ ಆಗಿ ಇಲ್ಲಿ ಕೆಲಸ ಮಾಡ್ಬೋದು. ಫ್ರೀಲಾನ್ಸಿಂಗಲ್ಲಿ ನಾನು ನೋಡಿದ ಹಾಗೆ ಸುಮಾರು 1 ಗಂಟೆಯ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ರಿನೋ ಅಥವಾ ಎಪಿಸೋಡನ್ನ ಬರೆದ್ರೆ ಕಡಿಮೆ ಅಂದರೂ 2,000 ರೂಪಾಯಿನ ದುಡಿಬಹುದು. 1 ಗಂಟೆಯ ಎಪಿಸೋಡ್ ಬರೆಯೋದಕ್ಕೆ ಹೆಚ್ಚು ಕಡಿಮೆ ಕೆಲವು ದಿವಸ 1 ದಿವಸನೇ ಸಾಕಾಗುತ್ತೆ. 2 ದಿವಸ ತಗೊಂಡ್ರೆ ನೀವು ದಿನಕ್ಕೆ 1,000 ದುಡ್ಡು ಹಾಗಿರುತ್ತೆ. ಇನ್ನು ಸಿನಿಮಾಗಳಿಗೂ, ಡಬ್ಬಿಂಗ್ ಸಿನಿಮಾಗಳಿಗೂ ಕೂಡ ಸ್ಕ್ರಿಪ್ಟ್ ಬರೀಬಹುದು. ಅದು 1ರಿಂದ ಬೇರೆ ಬೇರೆ ರೇಟ್ನಲ್ಲಿರುತ್ತೆ. ಸುಮಾರು ಒಂದು 10,000 ಅಥವಾ 8,000ದಿಂದ ಶುರುವಾಗಿ 25, 30, 40,000 ತನಕನೂ ಒಂದು ರೈಟಿಂಗ್ ಇದಕ್ಕೆ ಹಣವನ್ನು ನೀಡ್ತಾರೆ, ರೈಟಿಂಗಿಗೆ ಹಣವನ್ನು ನೀಡ್ತಾರೆ. ಸೊ ಇನ್ನೂ ಅಂದರೆ ನಿಮ್ಮ ರೈಟಿಂಗ್ ಸ್ಕಿಲ್ ಚೆನ್ನಾಗಿದ್ದು ಅಥವಾ ತುಂಬ ಬೇಗ ಬರ್ಕೊಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬರ್ಕೊಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಇನ್ನೂ ಹೆಚ್ಚು ಅಲ್ಲಿ ಡಿಮ್ಯಾಂಡ್ ಮಾಡ್ಬೋದು. ಸೊ ಸಾಕಷ್ಟು ಅವಕಾಶ ಅಂತೂ ರೈಟಿಂಗ್ ಸುತ್ತಮುತ್ತ ಇದೆ. ಇದನ್ನು ಖಂಡಿತ ಎಕ್ಸ್ಪ್ಲೋರ್ ಮಾಡ್ಬೋದು. ಯಾಕಂದರೆ ಇದು ಹೆಚ್ಚಿನವರಿಗೆ ಮನೆಯಲ್ಲೇ ಕೂತು ಮಾಡುವಂಥ ಕೆಲಸ ಆಗಿರುತ್ತೆ. ಇಲ್ಲಿ ಏನಪ್ಪ ಅಂದರೆ ನಿಮ್ಮ ರೈಟಿಂಗ್ ಸ್ಕಿಲ್ನ ತೋರಿಸೋದಕ್ಕೆ ನೀವು ಒಂದಷ್ಟು ಸ್ಯಾಂಪಲ್ಗಳನ್ನು ರೆಡಿ ಮಾಡಿರಬೇಕಾಗತ್ತೆ. ಜೊತೆಗೆ ಕಂಟೆಂಟ್ ಸೆಕ್ಯೂರಿಟಿ, ಯಾಕಂದರೆ ಹೆಚ್ಚಿನ ಸಿನಿಮಾ, ಧಾರಾವಾಹಿ, ವೆಬ್ ಸೀರೀಸ್ಗಳು ಕಂಟೆಂಟ್ ಸೆಕ್ಯೂರಿಟಿ ತುಂಬ ಬಿಗ್ ಇಶ್ಯೂ. ನಿಮಗೆ ಅದು ವಿಡಿಯೋನ ಮುಂಚೆನೇ ಕೊಟ್ಟಿರ್ತಾರೆ. ಅಲ್ಲಿರೋ ವಿಷಯಗಳು ಅಥವಾ ಅಲ್ಲಿರೋ ವಿಡಿಯೋಗಳು ಖಂಡಿತವಾಗಿ ನಿಮ್ಮಿಂದ ಆಚೆ ಬೇರೆ ಎಲ್ಲೂ ಹೋಗಬಾರ್ದು. ಸೊ ಅದನ್ನೆಲ್ಲ ನೀವು ಎನ್ಶೂರ್ ಮಾಡಿದ್ರಿ ಅಂದರೆ ಖಂಡಿತ ಇಲ್ಲಿ ಒಳ್ಳೊಳ್ಳೆ ಅವಕಾಶಗಳಿದೆ. ಹೀಗೆ ಡಬ್ಬಿಂಗ್ ಸುತ್ತ ಇರೋ ಸಾಕಷ್ಟು ಕೆಲಸದ ಅವಕಾಶಗಳ ಬಗ್ಗೆ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟೆ. ಇದು ಬಿಟ್ಟು ಕೂಡ ಕೆಲವಾರು ಸಣ್ಣ ಪುಟ್ಟ ಅವಕಾಶಗಳು ಇರ್ಬೋದು, ಅಂದರೆ ಕೋಆರ್ಡಿನೇಷನ್ ಅದು ಇದು ಅಂತ. ಆದರೆ ನಾನು ತುಂಬ ಮೇಜರ್ ಆಗಿ ಇದನ್ನು ಒಂದು ಪ್ರೊಫೆಷನ್ ಆಗಿ ತಗೊಳ್ಳುವಂಥ ಕೆಲಸಗಳ ಬಗ್ಗೆ ಮಾತ್ರ ಇಲ್ಲಿ ಹೇಳಿದ್ದೀನಿ. ಒಟ್ಟು 6 ಕೆಲಸಗಳು. ಅದರಲ್ಲಿ ಮೊದಲನೇದು ಒಬ್ಬ ಡಬ್ಬಿಂಗ್ ಕಲಾವಿದರಾಗಿ, ಆಮೇಲೆ ಸೌಂಡ್ ಇಂಜಿನಿಯರ್ ಆಗಿ, ಆಮೇಲೆ ಡಬ್ಬಿಂಗ್ ಡೈರೆಕ್ಟರ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್, ಎಡಿಟರ್ ಮತ್ತು VFX ಕ್ರಿಯೇಟರ್, ಹಾಗೆ ಕೊನೆಯದಾಗಿ ಟ್ರಾನ್ಸ್ಲೇಟರ್. ಇವೆಲ್ಲ ಒಂದು ಮೇಜರ್ ರೋಲ್ಗಳು ಡಬ್ಬಿಂಗ್ ಸುತ್ತಮುತ್ತ. ಇಲ್ಲಿ ಖಂಡಿತ ಅವಕಾಶಗಳಿದೆ. ನಿಮ್ಮ ಪ್ರಯತ್ನನ ಮುಂದುವರಿಸಿ. ನಿಮಗೆ ಯಾವ ಒಂದು ವಲಯ ಇಷ್ಟ ಆಗುತ್ತೋ ಅದರ ಮೇಲೆ ಒಂದಷ್ಟು ಟ್ರೈನಿಂಗ್ನ ತಗೊಂಡು ಖಂಡಿತ ಪ್ರಯತ್ನಿಸಿ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಏನಾದರೂ ಹೆಚ್ಚು ಮಾಹಿತಿಗಳು ಬೇಕಿದ್ರೆ ಖಂಡಿತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಒಂದಷ್ಟು ಚರ್ಚೆ ಮಾಡೋಣ.